ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ದಿ ವ್ಲಾಗ್ಸ್. ವೆಲ್ಕಮ್ ಟು ಮೈ ನ್ಯೂ ಮಿನಿ ವ್ಲಾಗ್ಸ್. ಸೊ ಗೈಸ್, ಬೆಳಗ್ಗೆ ಒಂದು 5 ಗಂಟೆ ಹಿಂಗೆ ಎದ್ದಿದ್ದೀನಿ. ಇವತ್ತು ಎಕ್ಸಸೈಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಗೈಸ್. ಇವಾಗ ಬ್ರಷು ಪೇಸ್ಟು ಎಲ್ಲ ತೊಗೊಂಡಿದ್ದೀನಿ. ಇವಾಗ ಮುಖ ತೊಳ್ಕೊಂಡಾದ್ಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ಇವಾಗ ಜಾಗಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ಪ್ಲ್ಯಾನ್ ಇರೋದು ಈ ಸೈಡಿಂದ ಹೋಗ್ಬಿಟ್ಟು ರೌಂಡ್ ಹಾಕ್ಕೊಂಡು ಅಲ್ಲಿ ದಂಡೂರು ಬಾಜು ಸೈಡಿಂದ ಬರೋಕ್ಕೆ. ಬನ್ನಿ, ನಿಮಗೆ ಜಾಗ ಗೊತ್ತಿಲ್ಲ, ನಾನು ಜಾಗ ತೋರಿಸ್ತೀನಿ. ಹೋಗ್ತಿದ್ದೀನಿ. ಸರ್ಕಲ್ ಸೈಡಿಂದ ಹೋಗೋಣ ಅಂತ ನನ್ನ ಪ್ಲ್ಯಾನು. ಇಲ್ಲಾಂದರೆ ಈ ಸೈಡಿಂದನೇ ಹೋಗೋಣ. ಗೈಸ್, ಇಲ್ಲಿ ನೋಡಿ ಗೈಸ್, ಯಾವ ರೇಂಜಿಗೆ ನಾಯಿಗಳು. ಹಂಗೆ ಜಾಬ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಗೈಸ್, ಇದು ಯಾವ ಏರಿಯಾ ಅಂತ ಹೇಳಿ ನೀವು ಕಮೆಂಟ್ ಹಾಕ್ತೀರಾ ಗೈಸ್. ನೀವು ಸರ್ಕಲಾಗಿ ಎಲ್ಲಿಗೆ ಹೋಗ್ರಿ, ನಾಯಿ ಕಟ್ಟ ಮಾತ್ರ ತಪ್ಪಲ್ಲ ಗೈಸ್. ಮಾತ್ರ ನಾಯಿಗಳು ತಲೆಗೆ ರಸಿರ್ತವೆ, ಎಲ್ಲ ಕಡೆ ಬೊಗಳುತ್ತಾ ಗೈಸ್. ಈ ರೋಡಲ್ಲಿ ಹೋಗಿದ್ರೆ ನಮ್ಮ ಸ್ಕೂಲ್ ಬರುತ್ತೆ ಗೈಸ್. ಈ ರೋಡಲ್ಲಿ ಹೋಗಿದ್ರೆ ಇದು ಪಾವಗಡ ಗೇಟ್ ಬರುತ್ತೆ. ಈ ರೋಡಲ್ಲಿ ಹೋಗೋ ಪ್ಲ್ಯಾನ್ ಇವಾಗ ಸದ್ಯಕ್ಕಿಲ್ಲ, ಅದಕ್ಕೆ ಈ ರೋಡಲ್ಲಿ ಹೋಗೋಣ ಗೈಸ್. ಇಲ್ಲೋದ್ರೆ ಪಾವಗಡ ಗೇಟ್ ಸಿಗುತ್ತೆ ಗೈಸ್. ಹಂಗೆ ಜಾಗ್ ಮಾಡಿಕೊಂಡು ಪಾವಗಡ ಗೇಟ್ ಹತ್ರ ಹೋಗೋಣ. ಬೆಳಿಗ್ಗೆ ಜಾಗ್ ಮಾಡೋದು ಒಂಥರ ಪೀಸ್ನೆಸ್ ಗೈಸ್. ಯಾವ ಜನ ಇರೋಲ್ಲ, ಯಾವ ಗಾಡಿ ಓಡಾಡಲ್ಲ, ಒಂಥರ ಫುಲ್ ಪೀಸ್. ನೋಡಿ ಗೈಸ್, ನಮ್ಮ ಅಂಗಡಿ ಹತ್ರ ಬಂದುಬಿಟ್ಟಿದ್ದೀವಿ ಅಲ್ಲೇ. ಇದೇ ನಮ್ಮ ಹಣ್ಣಿನ ಬಾಳೆಹಣ್ಣು ಮತ್ತು ಬಾಳೆಹಣ್ಣೆ ಮಾರೋ ಅಂಗಡಿ. ನಿಮ್ಗೇನೇ ಬೇಕಂದ್ರೂ DM ಮಾಡಿರಿ ಗೈಸ್. ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿಬಿಟ್ಟಿದ್ದೀನಿ. ಇನ್ನೊಂದು 50 ಇಲ್ಲ 60 ಮೀಟರ್ ಇರುತ್ತೆ ಅಷ್ಟೇ, ಹೋದರೆ ಸಿಗುತ್ತೆ. ಹೋಗೋಣ ಬನ್ನಿ ಗೈಸ್. ಅಲ್ಲೋಗಿ ತಿರ್ಗಾ ಅಲ್ಲಿಂದ ವಾಪಸ್ಸು ಮನೆಗೆ ಹೋಗೋದು ಗೈಸ್. ಮನೆಗೆ ಹೋಗಿ ತಿರ್ಗಾ ಸೈಕಲ್ಲೇ ತಗೊಂಡು ಸೈಕಲಲ್ಲಿ ಒಂದು ರೌಂಡ್ ಹೋಗ್ತೀನಿ, ಇಲ್ಲಾಂದರೆ ಮನೆಯಲ್ಲೇ ಎಕ್ಸಸೈಸ್ ಮಾಡ್ತೀನಿ ಗೈಸ್. ಒಂದು ಸ್ವಲ್ಪ ನಿಂತಿದ್ದೀನಿ. ಎಲ್ಲಿ ನೋಡಿದ್ರು ಈ ನಾಯಿಗಳ ಕಾಟ ತಪ್ಪಿಲ್ಲ ಗೈಸ್. ನೋಡ್ರಿ, ಎಲ್ಲೊಂದು ಐತೆ, ಅಲ್ಲಿ 3-4 ಹೋಗ್ವೆ. ನೋಡ್ರಿ, ಈ ನಾಯಿಗಳ ಕಾಟ ಎಲ್ಲೋದ್ರೂ ಮಾತ್ರ ತಪ್ಪಲ್ಲ. ಅವಾಗಲಿಂತ ನನ್ನ ಮೇಲೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರೋ ಬೊಗಳುತ್ತಾವೆ. ಅಪ್ಪ, ನಂಗೆ ಸೈಕಾಗೋಯ್ತು ಮಾತ್ರ ಗೈಸ್. ಫೈನಲಿ ರೀಚ್ ಆಗಿಬಿಟ್ಟೆ. ನೋಡಿ ಗೈಸ್, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚು ಐತೆ ಗೈಸ್. ಇಲ್ಲಿ ಫೈನಲಿ ರೀಚ್ ಆಗಿಬಿಟ್ಟೆ. ಇವಾಗ ತಿರ್ಗಾ ಇಲ್ಲಿಂದ ಮನೆಗೆ ನಡ್ಕೊಂಡು ಹೋಗ್ತೀನಿ. ಸುಸ್ತಾಗ್ಬಿಟ್ಟೈತೆ ಇವಾಗ ಜಾಗಿಂಗ್ ಮಾಡಿಕೊಂಡು, ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತೀನಿ ಗೈಸ್. ಇವಾಗಿನ ಜಾಗಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಟೀ ಬಿಸ್ಕೆಟು ಕಾಂಬಿನೇಷನ್ನು ಗೈಸ್. ಇವಾಗ ಟ್ಯೂಷನ್ಗೆ ಹೋಗ್ತಿದ್ದೀನಿ. ಟ್ಯೂಷನಿಂದ ಬಂದಾದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಟ್ಯೂಷನಿಂದ ಬಂದಾದ್ಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ ನೋಡಿ ಗೈಸ್. ಇವತ್ತು ನವರಾತ್ರಿ 2ನೇ ದಿವಸ ಆಗಿದ್ದರಿಂದ ನಮ್ಮಮ್ಮ ಇದ್ಬಿಟ್ಟು ದೇವ್ರ ಪೂಜೆ ಮಾಡೋದಿತ್ತು, ಅದಕ್ಕೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ ನೋಡಿ ಗೈಸ್. ಅದಾದಮೇಲೆ ಇವಾಗ ತಿಂಡಿ ತಿನ್ನೋಕೆ ಹೋಗಬೇಕು. ಇವತ್ತು ಏನು ಸ್ಪೆಷಲ್ ಅಂದರೆ ಇಡ್ಲಿ ಚಟ್ನಿ ಗೈಸ್. ತಿಂಡಿ ತಿಂದಾಯಿತು, ಇವಾಗ ಸ್ಕೂಲ್ಗೆ ಹೋಗಬೇಕು. ಸ್ಕೂಲಿಂದ ಬಂದಾದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾವು ಮಧುಗಿರಿ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ ನೋಡಿ ಗೈಸ್. ಎಂಟ್ರೆನ್ಸ್ ಗೇಟು ಅಲ್ಲ, ನನ್ನ ಫ್ರೆಂಡ್ಸ್ ಹೋಗ್ತಾವ್ರೆ, ನಾನು ಅವ್ರ ಹಿಂದೆ ಹೋಗ್ತಿದ್ದೀನಿ ಗೈಸ್. ನೋಡಿ ಗೈಸ್, ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ. ಇದೇ ನಮ್ಮ ಮಧುಗಿರಿ ಬೆಟ್ಟದ ಎಂಟ್ರೆನ್ಸು. ಇವಾಗ ನಾನು ನನ್ನ ಫ್ರೆಂಡ್ಸ್ ಹೋಗ್ತಿದ್ದೀವಿ, 3 ಜನ. ಇವನ ಹೆಸರು ದರ್ಶಿ, ಇವನ ಹೆಸರು ವಲಸೆ. ಬನ್ನಿ ಗೈಸ್, ಇವಾಗ ಬೆಟ್ಟ ಹತ್ತೋಣ.
ಗೈಸ್ ನೋಡಿ ಗೈಸ್ ನಮ್ಮ ಮದ್ಗಿರಿ ಸಿಟಿ ಹೆಂಗೈತೆ ನೋಡಿ ಗೈಸ್. ಮಾತ್ರ ಮಸ್ತ್ ವ್ಯೂ ಐತೆ. ಅಲ್ಲಿ ಕೋಟೆ ಐತೆ. ಅಲ್ಲಿ ಕೋಟೆವರೆಗೆ ಹೋಗಿ ಏನಾದ್ರು ಸ್ನ್ಯಾಕ್ಸ್ ಬ್ರೇಕ್ ತೊಗೊಳೋಣ ಅಂತ ನನ್ನ ಪ್ಲ್ಯಾನಿಂಗ್ ಐತೆ. ನನ್ನ ಫ್ರೆಂಡ್ಸ್ ಏನಾರು ಅಂತಾರೋ ಅದಕ್ಕೆ ಕ್ಯಾಯ ಸುಸ್ತಾಗೋಯ್ತು. ನೋಡ್ರಿ ನಮ್ಮ ಮದ್ಗಿರಿ ಸಿಟಿ ನೋಡಿ ಗಾಯ್ಸ್, ಇದೆ ನಮ್ಮ ಮದ್ಗಿರಿ ಸಿಟಿ ಹೆಂಗೈತೆ ಕಮೆಂಟ್ ಹಾಕ್ರಿ. ನಾವು ನಿಂತಂತೈತೆ ಸುಸ್ತಾಗಿದ್ದಾರೆ. 2ನೇ ದ್ವಾರ ಎಂಟ್ರಿ ಆಗ್ತಾ ಇದೀವಿ ಗೈಸ್. ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಬೆಟ್ಟದಿಂದ ನಾನು ಅರ್ಧ ದಾರಿನಲ್ಲಿ ಹತ್ತಿ ಬೇಗ ಬಂದಿದ್ದೀನಿ. ಇವಾಗ ಫೋನ್ ಚಾರ್ಜರ್ ಆಗೈತೆ. ಒಂದು 7 ಇಲ್ಲ 7:30 ಇರ್ಬೋದು. ಗೈಸ್ ಇವತ್ತಿನ ಬ್ಲಾಗ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಮಿಸ್ಟರ್ ಜಿ ಬ್ಲಾಗ್ಸ್ ಸೈನಿಂಗ್ ಆಫ್.